ಧರ್ಮದಿಂದ ಬದುಕುವವರನ್ನ ಧರ್ಮವೇ ರಕ್ಷಿಸುತ್ತದೆ. ನಿನ್ನ ಕರ್ತವ್ಯವನ್ನ ನೀನು ಮಾಡು, ಫಲವನ್ನ ನಾನು ಕೊಡುತ್ತೇನೆ. ಈಗಿನ ಕಾಲದಲ್ಲಿ ಹಣಬಲವಿಲ್ಲದಿದ್ದರೆ ಜನಬಲ ಕೂಡ ಸ್ವಲ್ಪ ಕಷ್ಟವೇ. ಆದರೆ ವ್ಯಕ್ತಿ ಒಳ್ಳೆಯವನಾಗಿದ್ದರೆ ಭಗವಂತನ ಬಲ ಮಾತ್ರ ಇದ್ದೇ ಇರುತ್ತದೆ. ವಾದ ಸಂದರ್ಭಕ್ಕೆ ಗೆಲ್ಲುತ್ತದೆ, ವ್ಯಕ್ತಿತ್ವವನ್ನು ಕಳೆದುಕೊಳ್ಳುತ್ತದೆ. ತಾಳ್ಮೆ ಸಂದರ್ಭಕ್ಕೆ ಸೋತರೂ ಕೂಡ ವ್ಯಕ್ತಿತ್ವವನ್ನು ಗೆಲ್ಲಿಸುತ್ತದೆ. ಅವಮಾನಿಸಿದವರೊಡನೆ ಜಗಳವಾಡುವ ಬದಲು ಅವರೆದುರೇ ಬೆಳೆದು ಬದುಕುವುದನ್ನೇ ಕಲಿಯಬೇಕು. ಅವರೆದುರು ಬೆಳೆದು ಬದುಕುವುದೇ ನಾವು ನೀಡುವಂತಹ ಉತ್ತಮವಾಗಿರುವಂತಹ ಉದಾಹರಣೆಯಾಗಿರಬೇಕು. ಚಿನ್ನದ ತಟ್ಟೆಯಲ್ಲಿ ಊಟ ಮಾಡಿದರೂ, ವಜ್ರದ ಆಭರಣಗಳನ್ನೇ ಧರಿಸಿದರೂ ಕೂಡ, ರೇಷ್ಮೆ ಬಟ್ಟೆಯನ್ನೇ ತೊಟ್ಟರೂ ಈ ದೇಹ ಸೇರುವುದು ಕೊನೆಗೆ ಮಣ್ಣನ್ನೇ. ಅಹಂಕಾರ ಏಕೋ ಮನುಜ, ಮನೆ ಅಂದ ಮೇಲೆ ಕಸ ಬರುತ್ತೆ, ಬದುಕು ಅಂದ ಮೇಲೆ ಕಷ್ಟ ಇರುತ್ತೆ. ಕಸವಾದರೆ ಗುಡಿಸಬೇಕು, ಕಷ್ಟವಾದರೆ ಜಯಿಸಬೇಕು. ನಿನ್ನ ಕೋಪ, ನಿನ್ನ ಮನಸ್ಸನ್ನು ಯಾರು ಅರ್ಥ ಮಾಡಿಕೊಳ್ಳುವುದಿಲ್ಲವೋ ಅವರು ನಿನ್ನನ್ನು ಪ್ರೀತಿಸಲು ಸಾಧ್ಯವೇ ಇಲ್ಲ. ಒಂದು ಮಾತ್ರ ನೆನಪಿನಲ್ಲಿ ಇಟ್ಟಿಕೊಳ್ಳಿ, ಸುಖದಲ್ಲಿ ಎಲ್ಲರೂ ಸಿಗುತ್ತಾರೆ, ಆದರೆ ದುಃಖದಲ್ಲಿ ಕೇವಲ ಆ ಭಗವಂತ ಮಾತ್ರನೇ ಸಿಗುತ್ತಾನೆ. ಈ ಜೀವನದಲ್ಲಿ ನಾವು ಮಾಡಿರುವಂತಹ ಮೊದಲ ತಪ್ಪು ಏನೆಂದರೆ ಸಿಗಲಾರದೆ ಇರುವಂತಹ ಪ್ರೀತಿಯನ್ನು ಮರೆಯಲು ಆಗದೆ ಇರುವಷ್ಟು ಪ್ರೀತಿಸಿದ್ದು. ಎಲ್ಲವೂ ಇದೆ ಎಂದು ಮೆರೆಯಬೇಡ. ಮೇಲೆ ಇರುವನು ಕೊಟ್ಟು ಕೂಡ ನೋಡುತ್ತಾನೆ, ಹಾಗೆ ಕಿತ್ತುಕೊಂಡು ಕೂಡ ನೋಡುತ್ತಾನೆ. ಕೆಟ್ಟವರಿಗೆ ಕಾಲ ಸಮಯಕ್ಕೆ ಹೇಗೆ ಕಾಲು ಎಳೆಯಿತು, ಹಾಗೆಯೇ ಒಳ್ಳೆಯವರಿಗೆ ಕಾಲ ಸಮಯಕ್ಕೆ ಸರಿಯಾಗಿ ಕೈ ಹಿಡಿಯುತ್ತದೆ. ದುಡ್ಡು ಇದೆ ಅಂತ ದುಡುಕಬೇಡಿ. ದುಡ್ಡು ಮರ್ಯಾದೆಕ್ಕಿಂತ ದೊಡ್ಡದಲ್ಲ. ಎಷ್ಟು ದುಡಿತೀರಾ ಅನ್ನುವುದಕ್ಕಿಂತ ಹೇಗೆ ದುಡಿತೀರಾ ಅನ್ನುವುದು ಮುಖ್ಯ. ಎದ್ದು ನಿಂತಾಗಲೆಲ್ಲ ಬಿಡಿಸಲು 5 ಇಂದ್ರಿಯಗಳು ಸಾಕು. ಅದಕ್ಕೆ ಆಗಾಗ ಒಡೆಯ ನಾನೆಂದು ತೋರಿಸಿಕೊಳ್ಳಲು ಇಂದ್ರಿಯಗಳಿಗೆ ಮನಸಾರೆ ಚೌಕಟ್ಟನ್ನು ಹಾಕಿ. ಭಗವಂತ ನಿನ್ನ ಪ್ರಾರ್ಥನೆಗೆ ತಕ್ಷಣ ಪ್ರತಿಫಲವನ್ನು ನೀಡಿದ್ದೇ ಆಯಿತು ಎಂದಾಗ ನಿನ್ನ ವಿಶ್ವಾಸವನ್ನು ಇನ್ನೂ ಗಟ್ಟಿ ಮಾಡಿದ್ದಾರೆ ಎಂದರ್ಥ. ನೀನು ಸುದೀರ್ಘವಾಗಿ ಪ್ರಾರ್ಥನೆಯನ್ನು ಮಾಡಿದರೂ ಕೂಡ ನಿನಗೆ ಪ್ರತಿಫಲ ದೊರಕದೇ ಇದ್ದಾಗ ಒಂದು ನೆನಪಿನಲ್ಲಿ ಇಟ್ಟಿಕೋ, ಆ ಭಗವಂತನು ನಿನಗೆ ಮುಂದೆ ಅತ್ಯುತ್ತಮವಾಗಿರುವುದನ್ನೇ ಕಾಯ್ದಿರಿಸಿರುತ್ತಾನೆ. ನೀನು ಯಾವುದೇ ಸೇಡನ್ನು ತೀರಿಸಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಕೇವಲ ಒಂದು ಹೆಜ್ಜೆ ಎತ್ತಿಟ್ಟು ಕಾದು ನೋಡು. ನಿನ್ನನ್ನು ನೋವಿನಿಂದ ನರಳುವಂತೆ ಮಾಡಿದವರು ಕ್ರಮೇಣವಾಗಿ ತಮ್ಮನ್ನು ತಾವೇ ನರಳುವಂತೆ ಮಾಡುತ್ತಾನೆ. ನಮಗಿಂತ ಮುಂಚೆ ಅನೇಕ ಬಲವಂತರು, ಶ್ರೀಮಂತರು ಹುಟ್ಟಿದರು, ಬದುಕಿದರು ಮತ್ತು ಮರಣ ಹೊಂದಿದರು. ಅವರು ಮಾಡಿದಂತಹ ಕರ್ಮವನ್ನು ಬಿಟ್ಟು ಅವರ ಧನ ಮತ್ತು ಬಲ ಯಾವುದು ಕೂಡ ಜೊತೆಗೆ ಹೋಗಲಿಲ್ಲ. ನಾಳೆ ನಮ್ಮ ಪರಿಸ್ಥಿತಿಯು ಕೂಡ ಹೀಗೆಯೇ. ಹೊರಗಿನ ಅಲಂಕಾರಕ್ಕಿಂತ ಒಳಗಿರುವಂತಹ ಗುಣ ಮುಖ್ಯವಾಗಿರುವಂತಹ ವಿಷಯ ತುಂಬಿದ ಚಿನ್ನದ ಪಾತ್ರೆಗಿಂತ ಜೇನು ತುಂಬಿದ ಮಣ್ಣಿನ ಮಡಕೆಯಂತೆ ಹೆಚ್ಚು ಅಮೂಲ್ಯಯುತವಾಗಿರುತ್ತದೆ. ತಪ್ಪು ಇಲ್ಲದ ಕಡೆ ತಲೆಯನ್ನ ಬಾಗಿಸಬೇಡ. ನಂಬಿಕೆ ಇಲ್ಲದ ಕಡೆ ವಾದ ಮಾಡಬೇಡ. ಸಂಪೂರ್ಣವಾಗಿರುವಂತಹ ಜಗತ್ತನ್ನು ಗೆಲ್ಲಬಹುದು ಸಂಸಾರ ಹೊಂದಿದ್ದರೆ, ಆದರೆ ಗೆದ್ದಂತಹ ಜಗತ್ತನ್ನು ಕಳೆದುಕೊಳ್ಳಬಹುದು ಅಹಂಕಾರ ಹೊಂದಿದ್ದರೆ. ಯಾವತ್ತಿಗೂ ಕೂಡ ಯಾರನ್ನು ಮೆಚ್ಚಿಸುವುದಕ್ಕೆ ಹೋಗಬೇಡಿ. ನೀವು ನೀವಾಗಿರಿ. ನಿಮ್ಮ ವ್ಯಕ್ತಿತ್ವ ಚೆನ್ನಾಗಿತ್ತು ಎಂದಾದರೆ ಅವರು ನಿಮ್ಮನ್ನು ಹೇಗಿದ್ದರೂ ಕೂಡ ಇಷ್ಟಪಡುತ್ತಾರೆ. ಭಗವಂತ ಯಾವ ತೀರ್ಪನ್ನು ಕೂಡ ಕೊಡುವುದಿಲ್ಲ. ಬದಲಾಗಿ ನಿನ್ನಿಂದ ಮಾಡಲ್ಪಟ್ಟಂತಹ ಕರ್ಮಗಳೇ ನಿನಗೆ ಅಂತಿಮವಾಗಿರುವಂತಹ ತೀರ್ಪನ್ನು ನೀಡುತ್ತದೆ. ತಿನ್ನುವ ಅನ್ನದಲ್ಲಿ ಕಲ್ಲು ಬಂದರೆ ಕಲ್ಲನ್ನು ಮಾತ್ರ ಬಿಸಾಕಬೇಕು, ಅನ್ನವನ್ನಲ್ಲ. ಹಾಗೆಯೇ ಯಾವುದಾದರೂ ಸಂಬಂಧದಲ್ಲಿ ಸಮಸ್ಯೆ ಬಂದರೆ ಸಮಸ್ಯೆಯನ್ನು ಮಾತ್ರ ಪರಿಹರಿಸಬೇಕು. ಸಮಸ್ಯೆ ಇದೆ ಅಂತ ಸಂಬಂಧವನ್ನು ಬಿಡುವುದಲ್ಲ. ವೇದಗಳನ್ನು ಓದಿದರೆ ದೊಡ್ಡವರಾಗುವುದಿಲ್ಲ. ಜನರ ವೇದನೆಗಳಿಗೆ ಸ್ಪಂದಿಸಿ ಸಹಾಯ ಮಾಡಿದರೆ ಮಾತ್ರ ದೊಡ್ಡವರಾಗಲು ಸಾಧ್ಯ. ದೂರವಾದವರೆಲ್ಲ ದೂರವೇ ಉಳಿದು ಬಿಡಲಿ. ಒಡೆದ ಹಾಲು ನೈವೇದ್ಯಕ್ಕೆ ಯೋಗ್ಯವಲ್ಲ. ಜೀವನದಲ್ಲಿ ಅತಿ ಕಠಿಣವಾಗಿರುವಂತಹ ಸಂದರ್ಭಗಳು ಎದುರಾದಾಗ ಮನಸ್ಸಿನ ಯಾವುದೋ ಒಂದು ಮೂಲೆಯಲ್ಲಿ ಎಲ್ಲವೂ ಕೂಡ ಒಳ್ಳೆಯದೇ ಆಗುತ್ತದೆ ಎನ್ನುವಂತಹ ಧ್ವನಿ
ಕೇಳುತ್ತದೆ. ಆ ಧ್ವನಿಯು ಸಾಕ್ಷಾತ್ ಆ ಭಗವಂತನದ್ದೇ ಆಗಿರುತ್ತದೆ. ಒಬ್ಬಂಟಿಯಾದೆ ಎಂದು ಕೊರಗಬೇಡ. ಸೂರ್ಯನೂ ಕೂಡ ಒಂಟಿ, ಚಂದ್ರನೂ ಕೂಡ ಒಂಟಿ. ಆದರೂ ಜಗಕ್ಕೆ ಬೆಳಕು ನೀಡುತ್ತಿಲ್ಲವೇ? ಒಂಟಿಯಾದಾಗಲೇ ನೀನು ಏನು ಎನ್ನುವುದು ನಿನಗೆ ಅರ್ಥವಾಗುವುದು. ನಿನ್ನ ಸಾಮರ್ಥ್ಯ ಎಷ್ಟಿದೆ ಎನ್ನುವುದು ನಿನಗೆ ತಿಳಿಯುವುದು. ಸೂರ್ಯ ಚಂದ್ರನಂತೆ ನೀ ಜಗತ್ತಿಗೆ ಬೆಳಕು ನೀಡುವುದು ಬೇಡ. ನಿನ್ನ ಬದುಕಿಗೆ ನೀನು ಬೆಳಕಾಗು ಸಾಕು. ಸದಾ ಯಾರು ನಿರಂತರವಾಗಿರುವಂತಹ ಪರಮಾತ್ಮನ ನೆನಪಿನಲ್ಲಿ ಇರುತ್ತಾರೆಯೋ ಅವರಿಗೆ ಎಷ್ಟೇ ದೊಡ್ಡ ದೊಡ್ಡ ಸಂಕಷ್ಟಗಳು ಎದುರಾದರೂ ಕೂಡ ಅದು ತನ್ನಿಂದ ತಾನೇ ದೂರವಾಗುತ್ತದೆ.